Fourth sem paper Mental Health and Psychiatric Social Work, Unit 2, topic Methods of Social Work Applied into the Psychiatric Social Work. ಅಂದ್ರೆ ಸಮಾಜ ಕಾರ್ಯದ ವಿಧಾನಗಳ ಬಳಕೆ, ಅದು ಮನೋವೈದ್ಯಕೀಯ ಸಮಾಜ ಕಾರ್ಯದಲ್ಲಿ ಹೇಗೆ ನಾವು ವಿಧಾನಗಳನ್ನ ಬಳಸಿಕೊಂಡು ಅಧ್ಯಯನ ಮಾಡ್ಬೋದು ಅಥವಾ ಪ್ರಯೋಗಕ್ಕೆ ಅಳವಡಿಸಬಹುದು ಅಂತ. ಸೊ ಈ ಹೋಲ್ ಟಾಪಿಕ್ ನಾವು ಡಿವೈಡ್ ಮಾಡಿದೀವಿ. ಒಂದು ಮೆಥಡ್ಸ್ ಆಫ್ ಸೋಷಿಯಲ್ ವರ್ಕ್ ಅಪ್ಲೈಡ್ ಇನ್ ಟು ದ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್, ಇನ್ನೊಂದು ಸ್ಕಿಲ್ಸ್ ಅಂಡ್ ಟೆಕ್ನಿಕ್ಸ್ ಅಪ್ಲೈಡ್ ಇನ್ ಟು ದ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್. ಸೊ ಈ ಮೆಥಡ್ಸ್ ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಸಮಾಜ ಕಾರ್ಯದಲ್ಲಿ 6 ಮೆಥಡ್ಸ್ ಆಫ್ ಸೋಷಿಯಲ್ ವರ್ಕ್ ಇದೆ. ಅದು ಯಾವ್ಯಾವುದು ಅಂತ ಎಲ್ಲ ನೀವು ಅಧ್ಯಯನ ಮಾಡಿದ್ದೀರಾ ಕೂಡ. ಸೊ ಹಾಗಾಗಿ ಆ ಎಲ್ಲಾ ಮೆಥಡ್ ಅನ್ನು ಬಳಸ್ಕೊಂಡು ಹೇಗೆ ನಾವು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ಬೋದು ಅಥವಾ ಆ ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಇದೀವಿ. ಸೊ ಅದರಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಫಸ್ಟ್ ಮೆಥಡ್ ಆಫ್ ಸೋಷಿಯಲ್ ವರ್ಕ್ ಇಸ್ ಸೋಷಿಯಲ್ ಕೇಸ್ ವರ್ಕ್. ವರ್ಕಿಂಗ್ ವಿತ್ ಇಂಡಿವಿಜುವಲ್ ಅಂಡ್ ಫ್ಯಾಮಿಲಿ ಅಂತ ಕರಿತೀವಿ, ವರ್ಕಿಂಗ್ ವಿತ್ ಇಂಡಿವಿಜುವಲ್ ಅಂತ ಕರೀತಾರೆ, ಪ್ರಾಕ್ಟೀಸಿಂಗ್ ಕೇಸ್ ವರ್ಕ್ ಅಂತ ಕರಿತೀವಿ. ಸೊ ಈ ಮೆಥಡ್ ಅಲ್ಲಿ ಆ ಹೆಸರೇ ಹೇಳುವಂಗೆ one-to-one individual help. So case work is nothing but helping an individual to cope up with this problem, to adjust with the mal-social functioning in the society. ಯಾವ ವ್ಯಕ್ತಿಗೆ ಸಮಾಜದಲ್ಲಿ ಸರಿಯಾಗಿ ಕ್ರಿಯೆ ಮಾಡೋಕ್ಕಾಗೋದಿಲ್ವೋ ಅಥವಾ ಅವರ ಸಮಸ್ಯೆನ ಅರ್ಥ ಮಾಡ್ಕೊಂಡು ಹೊಂದ್ಕೊಳಕ್ಕಾಗೋದಿಲ್ವೋ ಅಂಥವ್ರಿಗೆ ವೈಯಕ್ತಿಕವಾಗಿ ಸಹಾಯ ಮಾಡುವ ವಿಧಾನನೇ ವ್ಯಕ್ತಿಗತ ಕಾರ್ಯವಿಧಾನ ಅಂತ ಕರಿತೀವಿ. ಈ ಕೇಸ್ ವರ್ಕ್ ಅಲ್ಲಿ ನಾವು ಕೇಸ್ ವರ್ಕ್ ನ ಹೇಗೆ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಅಪ್ಲೈ ಮಾಡ್ಬೋದು ಅಂತ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಅದಕ್ಕೆ ಕೇಸ್ ವರ್ಕ್ಗೆ ಅದರದೇ ಆದಂತ 7 to 10 ಪ್ರಿನ್ಸಿಪಲ್ಸ್ ಇದೆ. ಅದು ಯಾವ್ಯಾವುದು ಅಂತ ನಿಮ್ಗೆ ಡೀಟೇಲ್ ಆಗಿ ನಾನು ಹೇಳಲ್ಲ, ನೀವೆಲ್ಲ ಕಲ್ತಿದ್ದೀರಾ. ಆ ಎಲ್ಲಾ ಪ್ರಿನ್ಸಿಪಲ್ಸ್ನು ಕೂಡ ನಾವು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಮತ್ತೆ ಸ್ಕಿಲ್ಸ್ ಆಫ್ ಕೇಸ್ ವರ್ಕ್, ಟೆಕ್ನಿಕ್ಸ್ ಆಫ್ ಕೇಸ್ ವರ್ಕ್ ಅದೆಲ್ಲದನ್ನು ಮಾಡ್ತೀವಿ. ಸೊ ಅದರಲ್ಲಿ ಪ್ರಮುಖವಾಗಿ ನಾವಿಲ್ಲಿ ಇಂಡಿವಿಜುವಲ್ ಅಂದ್ರೆ ಯಾರನ್ನ ಕರಿತೀವಿ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಅಂದ್ರೆ ಪೇಷಂಟ್ಸ್ ವಿತ್ ಮೆಂಟಲ್ ಇಲ್ನೆಸ್, ಮೆಂಟಲ್ ರಿಟಾರ್ಡೇಷನ್ ಆರ್ ಪೇಷಂಟ್ಸ್ ಪೀಪಲ್ ವಿತ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್. ಯಾವ ವ್ಯಕ್ತಿಗಳಿಗೆ ನಾವು ಕೇಸ್ ವರ್ಕ್ ನ ಮಾಡ್ತೀವಿ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಅಂದ್ರೆ ರೋಗಿಗಳು, ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರುವ ರೋಗಿಗಳು ಅಥವಾ ಬುದ್ಧಿಮಾಂದ್ಯತೆ ಹೊಂದಿರುವ ವ್ಯಕ್ತಿಗಳು, ವಿಕಲತೆ ಹೊಂದಿರುವ ವ್ಯಕ್ತಿಗಳು ಅಥವಾ ಹಲವಾರು ಮಾನಸಿಕ ಅಸ್ವಸ್ಥತೆಗಳನ್ನ ಅನುಭವಿಸ್ತಾ ಇರುವಂತಹ ವ್ಯಕ್ತಿಗಳು. ಇವ್ರನ್ನ ನಾವು ಇವ್ರ ಜೊತೆಗೆ ಕೆಲಸ ಮಾಡ್ತೀವಿ, ಅವರು ಅವ್ರ ಕುಟುಂಬದವ್ರ ಜೊತೆ. ಸೊ ಅದನ್ನ ನಾವು ಬೇಸಿಕ್ ನಮ್ಮ ಕೇಸ್ ವರ್ಕ್ ಅಲ್ಲಿ ಈ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ಗೆ ಅಪ್ಲೈ ಮಾಡಿದಾಗ ಈ ರೋಗಿಗಳನ್ನ ನಾವು ಕೇಂದ್ರೀಕರಿಸ್ಕೊಂಡು ಕಾರ್ಯನಿರ್ವಹಿಸ್ತೀವಿ. ಎಲ್ಲೆಲ್ಲಿ ಔಟ್ ಪೇಷಂಟ್ ಅಂಡ್ ಇನ್ ಪೇಷಂಟ್ ಕೇರ್. ಸೊ ನಾವು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಬಹುತೇಕ ಹಾಸ್ಪಿಟಲ್ಸ್, ಮೆಂಟಲ್ ಹೆಲ್ತ್ ಸೆಂಟರ್ಸ್, ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್, ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಈ ತರ ಎಲ್ಲ ನೋಡ್ತೀವಲ್ಲ. ಸೊ ಮೊದಲಿಗೆ ನಮಗ್ ಬರೋರು ಹೊರ ರೋಗಿಗಳು ಮತ್ತು ಒಳ ರೋಗಿಗಳು. ಸೊ ನಮ್ಗೆ ಕೇಸ್ ವರ್ಕ್ ಮಾಡಕ್ಕೆ ಅವಕಾಶ ಇರುವಂತದ್ದು 2 ಸ್ಥಳಗಳಲ್ಲಿ ಇದೆ. ಹೊರ ರೋಗಿಗಳಂದ್ರೆ ಗೊತ್ತೇ ಇದೆ ನಿಮ್ಗೆ, ಹೊಸದಾಗಿ ದಾಖಲಾಗುವವರು. ಒಳ ರೋಗಿಗಳು ಅಂದ್ರೆ ಹಲವಾರು ಸಮಯ ನಮ್ಮ ಜೊತೆ ಇರೋರು, ಅದು ಹಾಸ್ಪಿಟಲ್ ಆಗಿರ್ಬೋದು, ಸೆಂಟರ್ಸ್ ಆಗಿರ್ಬೋದು. ಏನೇನ್ ಮಾಡ್ತೀವಿ ನಾವು ಕೇಸ್ ವರ್ಕ್ ಅಲ್ಲಿ ಅಂದ್ರೆ ಇಂಡಿವಿಜುವಲ್ ಅಸೆಸ್ಮೆಂಟ್. ನಿಮ್ಗೆ ಪ್ರೋಸೆಸ್ ನೆನಪಿಸ್ಕೋಬೇಕು. ಕೇಸ್ ವರ್ಕ್ ಅಲ್ಲಿ ಒಂದು 6 ಸ್ಟೆಪ್ಸ್ ಏನಿದೆ ಆ ಎಲ್ಲಾ ಸ್ಟೆಪ್ಸ್ನು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ, ಮೆಂಟಲ್ ಹೆಲ್ತ್ ಯೂನಿಟ್ ಅಲ್ಲಿ ಮತ್ತೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಲ್ಲಿ ಅಸೆಸ್ ಮಾಡೋದಕ್ಕೆ, ಯಾವುದೇ ಒಬ್ಬ ರೋಗಿ ಬಂದಿದ ತಕ್ಷಣ ಅವ್ರನ್ನ ಅಧ್ಯಯನ ಮಾಡಬೇಕು, ತಪಾಸಣೆ ಮಾಡುವಂಥದ್ದು ಅಥವಾ ಅವರ ಬಗ್ಗೆ ಮಾಹಿತಿನ ಕಲೆ ಹಾಕುವಂಥದ್ದು, ಇದು ಮಾಡ್ತೀವಿ. ಅದ್ರ ನೆಕ್ಸ್ಟ್ ಡಯಾಗ್ನೋಸಿಸ್, ಪತ್ತೆ ಹಚ್ಚೋದು ಅಥವಾ ಪರೀಕ್ಷಿಸೋದು. ಇದನ್ನು ಕೂಡ ನಾವು
ಕೇಸ್ ವರ್ಕ್ ನ ಬಳಸ್ಕೊಂಡು ಮಾಡ್ತೀವಿ. ಮತ್ತೆ ಟ್ರೀಟ್ಮೆಂಟ್, ಅವ್ರಿಗೆ ಬೇಕಾದಂತ ಯಾವ ರೀತಿಯ ಟ್ರೀಟ್ಮೆಂಟ್ ಅಗತ್ಯ ಇದೆ, ಟ್ರೀಟ್ಮೆಂಟ್ ಪ್ಲಾನ್ ಮಾಡಿಕೊಡುವಂಥದ್ದು, ಡಾಕ್ಟರ್ಸ್ಗೆ ಅಸಿಸ್ಟ್ ಮಾಡುವಂಥದ್ದು, ಅದನ್ನ ಮಾಡ್ತೀವಿ. ಮತ್ತೆ ಎವ್ಯಾಲ್ಯೂಯೇಷನ್, ಸೊ ನಾವು ಹೇಳಿದಂತ ಮೆಜರ್ಸ್ ಅವ್ರಿಗೆ ರೀಚ್ ಆಗ್ತಾ ಇದೆಯಾ ಇಲ್ವಾ, ಅವ್ರು ಹೆಂಗ್ ತಗೋತಾ ಇದ್ದಾರೆ, ಅವ್ರ ಫ್ಯಾಮಿಲಿ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಫಾಲೋ ಅಪ್, ಸೊ ಆಫ್ಟರ್ ದ ಡಿಸ್ಚಾರ್ಜ್ ಆರ್ ಆಫ್ಟರ್ ದ ಟ್ರೀಟ್ಮೆಂಟ್ ಇಸ್ ಓವರ್ ವಿ ವಿಲ್ ರೆಫರ್ ದೆಮ್ ಟು ದ ಫಾಲೋ ಅಪ್. ಅವ್ರನ್ನ ಮತ್ತೆ ಅನುಸರಿಸೋದು, ಅವರು ಹೇಗೆ ಅದನ್ನ ಪಾಲಿಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ. ಸೊ ಇದನ್ನ ಕೇಸ್ ವರ್ಕ್ ಮೆಥಡ್ ಅಲ್ಲಿ ಬಳಸ್ಕೊಂಡು ನಾವು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬಹುದು. ಆಲ್ ದ ಪ್ರಿನ್ಸಿಪಲ್ಸ್, ಸ್ಕಿಲ್ಸ್ ಅಂಡ್ ಟೆಕ್ನಿಕ್ಸ್, ನಾವು ಕೇಸ್ ವರ್ಕ್ ಅಲ್ಲಿ ಏನೇನೆಲ್ಲ ಪ್ರಿನ್ಸಿಪಲ್ಸ್ ಇದೆ ಆ ಎಲ್ಲಾ ಪ್ರಿನ್ಸಿಪಲ್ಸ್ನು ಪೇಷಂಟು ಸೈಕ್ಯಾಟ್ರಿಕ್ ಡಿಸಾರ್ಡರ್ ಇರೋರಿಗೆ ಅಪ್ಲೈ ಮಾಡ್ತೀವಿ. ಇಂಡಿವಿಜುವಲೈಸೇಷನ್, ಆಕ್ಸೆಪ್ಟೆನ್ಸ್, ನಾನ್ ಜಜ್ಮೆಂಟಲ್ ಆಟಿಟ್ಯೂಡ್, ಕಂಟ್ರೋಲ್ಡ್ ಎಮೋಷನಲ್ ಇನ್ವಾಲ್ವ್ಮೆಂಟ್, ಇದೆಲ್ಲ ಏನ್ ಪ್ರಿನ್ಸಿಪಲ್ಸ್ ಇದೆ ಅದು. ಇನ್ನೊಂದು ಸ್ಕಿಲ್ಸ್, ಕಮ್ಯುನಿಕೇಶನ್, ಇಂಟರ್ವ್ಯೂ, ಹೋಮ್ ವಿಸಿಟ್, ಅಬ್ಸರ್ವೇಷನ್, ಲಿಸನಿಂಗು, ಇವೆಲ್ಲ. ರಿಲೇಶನ್ಶಿಪ್, ಮತ್ತೆ ಟೆಕ್ನಿಕ್ಸ್, ನಾವು ಸಪೋರ್ಟಿವ್ ಟೆಕ್ನಿಕ್ಸ್ ಅಂತೀವಿ, ಕೌನ್ಸಿಲಿಂಗ್ ಟೆಕ್ನಿಕ್ ಅಂತೀವಿ, ರಿಸೋರ್ಸ್ ಎನ್ಹಾನ್ಸ್ಮೆಂಟ್ ಟೆಕ್ನಿಕ್ಸ್, ವೆಂಟಿಲೇಷನ್ ಆಫ್ ಫೀಲಿಂಗ್ಸ್, ರಿಫ್ಲೆಕ್ಷನ್ ಆಫ್ ಫೀಲಿಂಗ್ಸ್, ಈ ಎಲ್ಲಾ ಕೌಶಲ್ಯ ಮತ್ತು ತಂತ್ರಗಳನ್ನ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸ್ಕೊಳ್ತೀವಿ. ಕೇಸ್ ವರ್ಕ್ ನ ಸ್ಕಿಲ್ಸ್, ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ನ ಆ ಒಂದು ಸಮಸ್ಯೆಗೆ ಅನುಗುಣವಾಗಿ ಬಳಸ್ತೀವಿ ಅನ್ನೋದು. Theories and approaches are used in the field of psychiatric social work. ನಾವು ಕೇಸ್ ವರ್ಕ್ ಅಲ್ಲಿ ಸೈಕೋಸೋಷಿಯಲ್ ಅಪ್ರೋಚ್ ಓದಿದೀವಿ, ಬಿಹೇವಿಯರ್ ಮಾಡಿಫಿಕೇಶನ್, ಫಂಕ್ಷನಲ್ ಅಪ್ರೋಚ್, ಈ ತರದೆಲ್ಲ ಓದಿದೀವಲ್ಲ ಫಸ್ಟ್ ಸೆಮ್ ಅಲ್ಲಿ. ಅದೆಲ್ಲದನ್ನು ಕೂಡ ಥಿಯರಿಟಿಕಲ್ ನಾಲೆಜ್ ಇಟ್ಕೊಂಡು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಫೀಲ್ಡ್ ಅಲ್ಲಿ ಪೇಷಂಟ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋದು. ವೈಯಕ್ತಿಕವಾಗಿ ಇವ್ರು ಯಾಕೆ ಹಿಂಗಿದ್ದಾರೆ, ಅವ್ರ ಬಿಹೇವಿಯರ್ ಏನು, ಅವ್ರ ಸೈಕ್ಯಾಟಿಕ್ ಕಂಡೀಷನ್ ಏನು, ಸೋಷಿಯಲ್ ಕಂಡೀಷನ್ ಏನು, ಫಂಕ್ಷನಲ್ ಎಬಿಲಿಟೀಸ್ ಏನು, ಮತ್ತೆ ಈ ರೀತಿ ಹಲವು ಅಪ್ರೋಚಸ್ಗಳ ಮೂಲಕ ಬಿಹೇವಿಯರ್ ಮಾಡಿಫಿಕೇಶನ್ ಥೆರಪಿ ಅಪ್ರೋಚ್, ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಪ್ರೋಚ್, ಗೆಸ್ಟಾಲ್ಟ್ ಅಪ್ರೋಚ್, ಈ ತರದ ಕ್ಲೈಂಟ್ ಸೆಂಟರ್ಡ್ ಅಪ್ರೋಚ್, ಇದೆಲ್ಲ ಥಿಯರಿಟಿಕಲ್ ಅಂಡ್ ಸೈಕೋ ಅನಾಲಿಟಿಕಲ್ ಅಪ್ರೋಚ್, ಸೈಕೋ ಅನಾಲಿಟಿಕಲ್ ಥಿಯರಿ ಕೂಡ ಇದೆ ಸಿಗ್ಮೆಂಟ್ ಫ್ರಾಯ್ಡ್ ಅವ್ರದ್ದು. ಇವೆಲ್ಲದರ ಆಧಾರದ ಮೇಲೆ ಜ್ಞಾನನ ಪಡ್ಕೊಂಡು ಅದನ್ನ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ಗೆ ಅಪ್ಲೈ ಮಾಡ್ತೀವಿ. ಸೊ ಇದು ಕೇಸ್ ವರ್ಕ್. ನೆಕ್ಸ್ಟ್ ಎರಡನೇ ಮೆಥಡ್ ಗ್ರೂಪ್ ವರ್ಕ್, ವರ್ಕಿಂಗ್ ವಿತ್ ಗ್ರೂಪ್ಸ್. ಸೊ ಎರಡನೇ ವಿಧಾನದಲ್ಲಿ ಸಮೂಹದ ಜೊತೆ ಹಲವು ವ್ಯಕ್ತಿಗಳು, ಇಲ್ಲಿ ನಾವು ಪೇಷಂಟ್ಸ್ ಒಂದೇ ತರ ಸಮಸ್ಯೆ ಎದುರಿಸ್ತಾ ಇದ್ರೆ ಅವ್ರನ್ನೆಲ್ಲ ಒಂದು ಗ್ರೂಪ್, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಅಲ್ಲಿ ಇದೆ ಆಲ್ಕೋಹಾಲಿಕ್ ಅನಾನಿಮಸ್ ಗ್ರೂಪ್ ಅಂತ. ಅದೇ ತರ ಎಜುಕೇಶನಲ್ ಸೆಟ್ಟಿಂಗ್ ಅಲ್ಲಿ ಒಂದೇ ಕ್ಲಾಸ್ ಅಲ್ಲಿ ಅಥವಾ ಒಂದೇ ಏಜ್ ಅವರು, ಅಥವಾ ಹಾಸ್ಪಿಟಲ್ ಸೆಟ್ಟಿಂಗ್ ಅಲ್ಲಿ ಒಂದೇ ತರ ಹೆಲ್ತ್ ಪ್ರಾಬ್ಲಮ್ ಇರೋರು, ಈಗ ಕ್ಯಾನ್ಸರ್ ಇರೋರೆಲ್ಲ ಒಂದೇ, HIV ಇರೋರು ಒಂದ್ ಕಡೆ, ಈ ತರ ಅತಿ ಸೇಮ್ ಪ್ರಾಬ್ಲಮ್ಸ್ ಇರೋ ಇಂಡಿವಿಜುವಲ್ ನ ಒಟ್ಟಿಗೆ ಸೇರಿಸಿ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ, ಅಧ್ಯಯನ ಮಾಡೋದಕ್ಕೆ, ಚಿಕಿತ್ಸೆ ಕೊಡೋದಕ್ಕೆ ಬಳಸ್ಕೊಳ್ಳುವಂತ ವಿಧಾನ ಇದು. ಇದರಲ್ಲೂ ಅಷ್ಟೇ ಪ್ರಿನ್ಸಿಪಲ್ಸ್ ಇದೆ, 13 ಪ್ರಿನ್ಸಿಪಲ್ಸ್ ಇದೆ. ಅದು ಡೆಮೊಕ್ರಾಟಿಕ್, ಡಿಸೆಂಟ್ರಲೈಸೇಷನ್, ಪ್ಲಾನ್ಡ್ ಪ್ರೋಗ್ರಾಮ್, ಎಕ್ಸ್ಪೀರಿಯನ್ಸ್, ರಿಲೇಶನ್ಶಿಪ್ ಬಿಲ್ಡಿಂಗ್, ರೆಕಾರ್ಡಿಂಗ್, ಈ ತರ ಪ್ರಿನ್ಸಿಪಲ್ಸ್ ಇದೆಯಲ್ಲ ಅವೆಲ್ಲವನ್ನು ಬಳಸ್ಕೊಂಡು ನಾವು ಗ್ರೂಪ್ ವರ್ಕ್ ಅಲ್ಲಿ ಗ್ರೂಪ್ ವರ್ಕ್ ಮೆಥಡ್ಸ್ ನ ಪ್ರಿನ್ಸಿಪಲ್ಸ್ ನ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಫೀಲ್ಡ್ಗೆ ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಸೊ ಅಲ್ಲಿ ಗ್ರೂಪ್ ಹೇಗೆ ಆರ್ಗನೈಸ್ ಮಾಡಬೇಕು, ಅದಕ್ಕೆ ಪ್ರೋಗ್ರಾಮ್ ಹೇಗೆ ಕಂಡಕ್ಟ್ ಮಾಡಬೇಕು, ವರ್ಕರ್ ಹೇಗೆ ಇಂಟ್ರಾಕ್ಟ್ ಮಾಡಬೇಕು, ಅವ್ರ ಜೊತೆ ಹೇಗೆ ಆಬ್ಜೆಕ್ಟಿವ್ಸ್ ಫ್ರೇಮ್ ಮಾಡಬೇಕು, ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕು, ಇದೆಲ್ಲವನ್ನು ಪ್ರಿನ್ಸಿಪಲ್ಸ್ ಗೈಡೆನ್ಸ್ ತಗೊಂಡು ತತ್ವಗಳ ಮಾರ್ಗದರ್ಶನದ ಮೇಲೆ ಅನ್ವಯಿಸಕ್ಕೆ ಪ್ರಯತ್ನಿಸ್ತೀವಿ. ಸ್ಕಿಲ್ಸ್ ಅಂಡ್ ಟೆಕ್ನಿಕ್ಸ್ ಬಿ, ಕೌಶಲ್ಯಗಳು, ತಂತ್ರಗಳು. ಗ್ರೂಪ್ ವರ್ಕ್ ಅಲ್ಲಿ ಕೂಡ ಹಲವಾರು ಕೌಶಲ್ಯಗಳಿದೆ, ಅಲ್ಲೂ ಕೂಡ ರಿಲೇಶನ್ಶಿಪ್ ಬಿಲ್ಡಿಂಗ್, ಕಮ್ಯುನಿಕೇಶನ್, ಅಬ್ಸರ್ವೇಷನ್, ಅನಾಲಿಸಿಸ್,
ಪ್ರೋಗ್ರಾಮ್ ಪ್ಲಾನಿಂಗ್, ಇವ್ಯಾಲ್ಯೂಯೇಷನ್, ರೆಕಾರ್ಡ್ ರೈಟಿಂಗ್, ಇದೆಲ್ಲ ಸ್ಕಿಲ್ಸ್ನ ಬಳಸ್ಕೊಂಡು ಜೊತೆ ಟೆಕ್ನಿಕ್ಸ್, ಆ ಎಲ್ಲ ಟೆಕ್ನಿಕ್ಸ್ಗಳನ್ನು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಹಾಸ್ಪಿಟಲ್ ಸೆಟ್ಟಿಂಗ್ ಅಲ್ಲಿ ಅಥವಾ ಎಲ್ಲೆಲ್ಲೆಲ್ಲ ಮೆಂಟಲ್ ಹೆಲ್ತ್ ಇಶ್ಯೂಸ್ ನ ಡೀಲ್ ಮಾಡುವಂತ ಸೆಂಟರ್ ಇರುತ್ತೋ ಅಲ್ಲೆಲ್ಲ ಅದನ್ನ ಬಳಸ್ಕೊಳ್ತೀವಿ. ನೆಕ್ಸ್ಟ್ ಥಿಯರಿ ಅಂಡ್ ಅಪ್ರೋಚಸ್. ಸೊ ಸಿಮಿಲರ್ಲಿ ಗ್ರೂಪ್ ವರ್ಕ್ ಅಲ್ಲಿ ಕೂಡ ಥಿಯರೀಸ್ ಇದೆ, ಅಪ್ರೋಚಸ್ ಇದೆ. ಥೆರಪೆಟಿಕ್ ಅಪ್ರೋಚ್ ಇದೆ, ರೆಮಿಡಿಯಲ್ ಅಪ್ರೋಚ್ ಇದೆ, ಎಜುಕೇಶನಲ್ ಅಪ್ರೋಚ್ ಇದೆ, ಸೋಷಿಯಲ್ ಗೋಲ್ ಅಪ್ರೋಚ್ ಇದೆ. ಸೊ ಈ ರೀತಿಯ ಬೇರೆ ಬೇರೆ ಅಪ್ರೋಚಸ್ಗಳನ್ನ, ಥಿಯರಿಗಳನ್ನ ಬಳಸ್ಕೊಂಡು ಸೋಷಿಯಲ್ ಲರ್ನಿಂಗ್ ಥಿಯರಿ ಅದನ್ನೆಲ್ಲ ಬಳಸ್ಕೊಂಡು ಹೇಗೆ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ಗೆ ಅಪ್ಲೈ ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಪ್ರೊವೈಡಿಂಗ್ ಗ್ರೂಪ್ ಥೆರಪಿ ಸಚ್ ಆಸ್ ಫ್ಯಾಮಿಲಿ ಥೆರಪಿ, ಕ್ರಿಯೇಟಿವ್ ಆರ್ಟ್ಸ್ ಥೆರಪಿ, ಪ್ಲೇ ಥೆರಪಿ. ಈಗ ಕೆಲವೊಮ್ಮೆ ಚಿಕಿತ್ಸೆ ಕೊಡುವಾಗ ನಾವು ಒಂದೇ ಸಮಸ್ಯೆ ಇರೋರನ್ನ ಸೇರಿಸಿ ಕೊಡುವಾಗ ಅದನ್ನು ಗ್ರೂಪ್ ಥೆರಪಿ ಅಂತ ಕರಿತೀವಿ. ಗ್ರೂಪ್ ಕೌನ್ಸಿಲಿಂಗ್ ಅಂತಾನು ಮಾಡ್ತೀವಿ. ಅದ್ರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ನ ಕೂರಿಸ್ಕೊಂಡು ಅವ್ರಿಗೂ ಕೂಡ ಥೆರಪಿ ಕೊಡೋದನ್ನ ಫ್ಯಾಮಿಲಿ ಥೆರಪಿ. ಕ್ರಿಯೇಟಿವ್ ಆರ್ಟ್ಸ್ ಥೆರಪಿ, ನಿಮ್ಗೆ ಅವತ್ತು ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಆರ್ಟ್ಸ್ನ ಬಳಸ್ಕೊಂಡು ಕ್ರಿಯೇಟಿವಿಟಿನ ಎನ್ಹ್ಯಾನ್ಸ್ ಮಾಡಿ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ನ ಹೇಗೆ ಓವರ್ಕಮ್ ಮಾಡ್ಬೇಕು, ಹೇಗೆ ಅದನ್ನ ಎದುರಿಸ್ಬೇಕು, ಎಮೋಷನಲ್ ಪ್ರಾಬ್ಲಮ್ಸ್ ಅದನ್ನ ಹೆಂಗೆ ಎದುರಿಸ್ಬೇಕು, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇಂದ ಹೇಗೆ ಹೊರಗಡೆ ಬರಬೇಕು, ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಇವುಗಳನ್ನ ಥೆರಪಿ ಮೂಲಕ ಪತ್ತೆ ಹಚ್ಚೋದು. ಅಂದ್ರೆ ಪ್ಲೇ ಥೆರಪಿ, ಮಕ್ಕಳಿಗೆ ಆಟ ಆಡಿಸೋದ್ರ ಮೂಲಕ ಚಿಕಿತ್ಸೆ ಕೊಡೋದು, ಅವ್ರನ್ನ ಗ್ರೂಪಲ್ಲಿ ಆಟ ಆಡಿಸೋದು, ಅದಕ್ಕೆ ನಮ್ಗೆ ಗ್ರೂಪ್ ವರ್ಕ್ ಆಸ್ ಎ ಮೆಥಡ್ ಹೆಲ್ಪ್ ಮಾಡುತ್ತೆ. ಸ್ಟ್ರೆಂಥನಿಂಗ್ ಇಂಡಿವಿಜುವಲ್ ಕೆಪಾಸಿಟೀಸ್ ಥ್ರೂ ಕಾಮನ್ ಇಂಟ್ರೆಸ್ಟ್ಸ್. ಈಗ ಕೆಲವು ವ್ಯಕ್ತಿಗಳಿಗೆ ವಿಭಿನ್ನ ರೀತಿಯ ಸಾಮರ್ಥ್ಯಗಳಿರುತ್ತವೆ. ಸೊ ಆ ಎಲ್ಲಾ ಸಾಮರ್ಥ್ಯಗಳನ್ನ ಉತ್ತೇಜಿಸೋದಕ್ಕೋಸ್ಕರ ಸಮಾನ ಆಸಕ್ತಿ ಇರೋರ್ನ ಒಂದೆಡೆ ಸೇರಿಸಿ 6ರಿಂದ 8 ಜನ, ಅವರಲ್ಲಿ ಒಬ್ರನ್ನೊಬ್ರನ್ನ ಪರಸ್ಪರ ಅಂತಕ್ರಿಯೆಗೆ, ಸಂವಹನಕ್ಕೆ ಬಿಟ್ಟಾಗ ಸಾಮರ್ಥ್ಯಗಳನ್ನ ಗುರುತಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅವರವರ ಸಾಮರ್ಥ್ಯ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಹಾಗೆ ಗ್ರೂಪ್ ವರ್ಕ್ ಅನ್ನೋದು ಸೈಕ್ಯಾಟ್ರಿಕ್ ಸೆಟ್ಟಿಂಗ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಕಮ್ಯುನಿಟಿ ಆರ್ಗನೈಸೇಷನ್, ವರ್ಕಿಂಗ್ ವಿತ್ ಕಮ್ಯುನಿಟೀಸ್. ಸಮುದಾಯ ಸಂಘಟನೆ ಅನ್ನುವ ವಿಧಾನ ಹೇಗೆ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಅಪ್ಲೈ ಮಾಡಬಹುದು ಅಂತ. ಸೊ ಇಲ್ಲಿ 2 ತರ ಸರ್ವಿಸ್ ಬರುತ್ತೆ, ಒಂದು ಇನ್ಸ್ಟಿಟ್ಯೂಷನಲ್ ಸರ್ವಿಸ್, ಇನ್ನೊಂದು ಕಮ್ಯುನಿಟಿ ಸರ್ವಿಸ್. ಸೊ ನಾವು ಕಮ್ಯುನಿಟಿ ಆರ್ಗನೈಸೇಷನ್ ಮೆಥಡ್ ಮೂಲಕ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ರೋಗಿಗಳ ಮನೆ ಬಾಗಿಲಿಗೆನೆ ಸೇವೆಯನ್ನು ಕೊಡುವ ಒಂದು ಕಾರ್ಯಕ್ರಮನ ಏನ್ ಮಾಡಬಹುದು, ಅದಕ್ಕೆ ಈ ಮೆಥಡ್ ಹೆಲ್ಪ್ ಆಗುತ್ತೆ. ಟೇಕಿಂಗ್ ಟು ದ ಡೋರ್ ಸ್ಟೆಪ್ಸ್ ಆಫ್ ದ ಪೇಷಂಟ್ಸ್. ಸೊ ಇದು ಕಮ್ಯುನಿಟಿ ಸರ್ವಿಸ್ ಕೊಡಕ್ಕೆ. ನೆಕ್ಸ್ಟ್ ಮೊಬಿಲೈಸಿಂಗ್ ರಿಸೋರ್ಸಸ್, ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಅದನ್ನ ತಲುಪೋ ರೀತಿ ಮಾಡುವಂಥದ್ದು. ಅದು ಫೈನಾನ್ಷಿಯಲ್ ರಿಸೋರ್ಸಸ್ ಇರ್ಬೋದು, ಅಥವಾ ಅದನ್ನ ಎಲ್ಲಿಂದ ಪತ್ತೆ ಹಚ್ಚೋದು, ಲೋಕಲ್ ರಿಸೋರ್ಸಸ್ನ ಹೇಗೆ ಸ್ಥಳೀಯ ಸಂಪನ್ಮೂಲಗಳನ್ನ ಹೇಗೆ ಕ್ರೋಢೀಕರಿಸೋದು, ಪತ್ತೆ ಹಚ್ಚೋದು, ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ, ಇವುಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಕಮ್ಯುನಿಟಿ ಆರ್ಗನೈಸೇಷನ್ ಮೆಥಡ್ ಹೆಲ್ಪ್ ಆಗುತ್ತೆ. ಸೊ ಹಣಕಾಸು ಸಂಪನ್ಮೂಲ, ತಾಂತ್ರಿಕ ಸಂಪನ್ಮೂಲ, ವಸ್ತುಗಳ ಸಂಪನ್ಮೂಲ, ಇವೆಲ್ಲವನ್ನು, ಮಾನವ ಸಂಪನ್ಮೂಲ, ಇವೆಲ್ಲವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ಕ್ರಿಯೇಟಿಂಗ್ ಸೆನ್ಸಿಟೈಸೇಷನ್ ಅಮಾಂಗ್ ಕಮ್ಯುನಿಟಿ ಮೆಂಬರ್ಸ್, ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಹೇಗೆ ಕಾರ್ಯಕ್ರಮ ರೂಪಿಸೋದು, ಆ ಕಾರ್ಯಕ್ರಮಗಳನ್ನ ಯೋಜನೆ ಮಾಡಬೇಕಾದ್ರೆ ಸಮುದಾಯದ ಸಹಭಾಗಿತ್ವ ಹೇಗೆ ತಗೊಳ್ಳೋದು, ಹೌ ಟು ಗೆಟ್ ಕಮ್ಯುನಿಟಿ ಪಾರ್ಟಿಸಿಪೇಷನ್. ಸೊ ದಟ್ ಈಸ್ ಅಪ್ಲೈಡ್ ಥ್ರೂ ದ ಮೆಥಡ್ ಆಫ್ ಕಮ್ಯುನಿಟಿ ಆರ್ಗನೈಸೇಷನ್. ಈ ವಿಧಾನವನ್ನ ಬಳಸ್ಕೊಂಡು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ನಾವು ಜ್ಞಾನನ ಬಳಸಬಹುದು ಅಂತ. ಅವೇರ್ನೆಸ್ ಮೂಡಿಸೋದಕ್ಕೆ, ಅರಿವು ಜಾಗೃತಿ ಸೆನ್ಸಿಟೈಸೇಷನ್ ಅಂದ್ರೆ ಅರಿವು ಜಾಗೃತಿ ಮೂಡಿಸೋದು. ಅಸ್ವಸ್ಥತೆಗಳು ಹೇಗ್ ಬರುತ್ತೆ, ಮುನ್ನೆಚ್ಚರಿಕೆ ಏನ್ ಕ್ರಮ ಕೈಗೊಳ್ಬೇಕು, ಅಥವಾ ಬಂದ ನಂತರ ಏನ್ ಮಾಡ್ಬೇಕು, ಈ ರೀತಿಯಲ್ಲಿ ಅದ್ರ ಬಗ್ಗೆ ಸೆನ್ಸಿಟೈಸ್ ಮಾಡೋದು. ಆರ್ಗನೈಸಿಂಗ್ ಕ್ಯಾಂಪ್ಸ್ ಇನ್ ಅಸೆಸಿಂಗ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ಇನ್ ದೇರ್ ಕಮ್ಯುನಿಟಿ.
ನೆಕ್ಸ್ಟ್ ಅಂದ್ರೆ ಸಮುದಾಯದಲ್ಲಿ ಅವರದ್ದೇ ವಾತಾವರಣದಲ್ಲಿ ಚಿಕಿತ್ಸೆ ಮತ್ತು ತಪಾಸಣೆ ಮಾಡೋದಕ್ಕೆ ಅಗತ್ಯವಿರುವ ಜ್ಞಾನ ಮತ್ತು ಯೋಜನೆ ಕಾರ್ಯಕ್ರಮವನ್ನು ಹೇಗೆ ರೂಪಿಸೋದು ಅನ್ನೋದ್ರ ಬಗ್ಗೆ ಶಿಬಿರವನ್ನ ಆರ್ಗನೈಸ್ ಮಾಡೋದು ಹೇಗೆ, ಸಂಘಟಿಸೋದು ಹೇಗೆ ಅನ್ನೋದ್ರಲ್ಲಿ ಕಮ್ಯುನಿಟಿ ಆರ್ಗನೈಸೇಷನ್ ಒಂದು ವಿಧಾನವಾಗಿ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಸ್ಟ್ರೆಂಥನಿಂಗ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ಅಂಡ್ ಸ್ಯಾಟಲೈಟ್ ಯೂನಿಟ್ಸ್. ಅಂದ್ರೆ ಸಮುದಾಯದಲ್ಲೇ ಇರುವಂತ ಮಾನಸಿಕ ಆರೋಗ್ಯ ಘಟಕಗಳು ಮತ್ತೆ ಸ್ಯಾಟಲೈಟ್ ಕ್ಲಿನಿಕ್ಸ್ ಅಂತ ಇತ್ತೀಚೆಗೆ ಬರ್ತಾ ಇದೆ. ಸೊ ಮೇಜರ್ ಹಾಸ್ಪಿಟಲ್ಸ್ ಅದರ ಒಂದು ಕ್ಲಿನಿಕ್ ಅನ್ನ ಕಮ್ಯುನಿಟಿ ಓಪನ್ ಮಾಡಬೇಕು ಅನ್ನುವಂಥದ್ದು. ಇವುಗಳನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಈ ವಿಧಾನದ ಮೂಲಕ ಪ್ರಯತ್ನಿಸಬಹುದು. ಇದು ಸಮುದಾಯ ಸಂಘಟನೆಯ ವಿಧಾನದ ಮೂಲಕ ಪ್ರಯತ್ನಿಸಬಹುದು. ನೆಕ್ಸ್ಟ್ ಸೋಷಿಯಲ್ ವರ್ಕ್ ರಿಸರ್ಚ್, ಸಮಾಜ ಕಾರ್ಯ ಸಂಶೋಧನೆ. ಈ ವಿಧಾನ ಹೇಗೆ ಸಹಾಯ ಆಗುತ್ತೆ ಅಂತ, encourage qualified staff to update the cases. Maintain updated knowledge on the cases. So ಈಗ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಆಗಿ ರಿಸರ್ಚ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಹಾಗಾಗಿ ಅವರು ಕೂಡ ಒಂದು ಕ್ವಾಲಿಫೈಡ್ ಮೆಂಬರ್ ಇನ್ ದ ಸೈಕ್ಯಾಟ್ರಿಕ್ ಟೀಮ್. ಆ ಒಂದು ತಂಡದಲ್ಲಿ ಸಂಶೋಧನೆಯ ಬಗ್ಗೆ ಜ್ಞಾನವನ್ನ ಪಡ್ಕೊಂಡು ಆ ಸಂಶೋಧನೆಯ ಕೌಶಲ್ಯದ ಮೂಲಕ, ತಂತ್ರಗಳ ಮೂಲಕ ಆ ಜ್ಞಾನವನ್ನ ನವೀಕರಿಸ್ಕೊಳ್ಳುವಂಥದ್ದು ಮತ್ತೆ ಬರುವಂತ ಪ್ರಕರಣಗಳನ್ನ ಹೆಚ್ಚು ಸಮರ್ಪಕವಾಗಿ ಹೇಗೆ ಅದನ್ನ ನಿಭಾಯಿಸ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋದಕ್ಕೆ ಈ ಸಂಶೋಧನೆಯ ವಿಧಾನ ಸಹಾಯ ಮಾಡುತ್ತೆ. ಕಂಡಕ್ಟ್ ರಿಸರ್ಚ್ ಇನ್ ಫೈಂಡಿಂಗ್ ಔಟ್ ನ್ಯೂ ವೇಸ್ ಆಫ್ ಟ್ರೀಟ್ಮೆಂಟ್. ಸೊ ಹೊಸ ಹೊಸ ಮಾರ್ಗಗಳು ಚಿಕಿತ್ಸೆಯಲ್ಲಿ ಏನನ್ನ ಬಳಸಬಹುದು. ಸೊ ಸಮಸ್ಯೆಯ ಸ್ವರೂಪ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿ ವಿಭಿನ್ನ ಆಗುತ್ತೆ ಮತ್ತೆ ಸಮಯದಿಂದ ಸಮಯಕ್ಕೆ ಬೇರೆ ಆಗುತ್ತೆ. ಸೊ ಹಾಗಾಗಿ ಈ ಪ್ರಸ್ತುತ ಸಂದರ್ಭಕ್ಕೆ ಯಾವ ರೀತಿಯ ಚಿಕಿತ್ಸೆ ಅಗತ್ಯ ಇದೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸಂಶೋಧನೆ ತುಂಬಾ ಅಗತ್ಯ ಆಗುತ್ತೆ. ಐಡೆಂಟಿಫೈಯಿಂಗ್ ದ ಇನೋವೇಟಿವ್ ಸೊಲ್ಯೂಷನ್ಸ್ ಟು ದ ಪ್ರಾಬ್ಲಮ್. ನಾನು ಅವಾಗಲೇ ಹೇಳ್ದಂಗೆ ಈಗ ಇತ್ತೀಚಿನ ದಿನಗಳಲ್ಲಿ ಅಡೋಲೆಸೆನ್ಸ್ ಯಾಕೆ ಹೆಚ್ಚು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಎಷ್ಟು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಆತ್ಮಹತ್ಯೆಗೆ ಹೋಗ್ತಾ ಇದ್ದಾರೆ. ಸೊ ಅದೇ ಈ ವಿದ್ಯಮಾನಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ಪತ್ತೆ ಹಚ್ಬೇಕಂದ್ರೆ ಅದನ್ನ ಪರಿಹರಿಸೋದಕ್ಕೆ ಹೊಸದೇನೋ ಒಂದು ವಿಧಾನ ಬೇಕು ಪರಿಹಾರಕ್ಕೆ. ಆ ರೀತಿಯ ನೂತನ ನವೀನ ವಿಧಾನಗಳನ್ನ ಕಂಡುಕೊಳ್ಳಕ್ಕೆ, ಪರಿಹಾರನ ಕಂಡುಕೊಳ್ಳಕ್ಕೆ ಸಂಶೋಧನೆ ಸಹಾಯ ಮಾಡುತ್ತೆ. ಗ್ಯಾದರಿಂಗ್ ಅಕ್ಯುರೇಟ್ ಡೇಟಾ ಅಬೌಟ್ ದ ಪ್ರಾಬ್ಲಮ್. ಸೊ ಸೋಷಿಯಲ್ ವರ್ಕ್ ರಿಸರ್ಚ್ ಇರೋದ್ರಿಂದ ಸೈಕ್ಯಾಟ್ರಿಕ್ ಇಶ್ಯೂಸ್, ಮೆಂಟಲ್ ಹೆಲ್ತ್ ಇಶ್ಯೂಸ್ ಏನೇನೆಲ್ಲ ಇರುತ್ತೋ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಏನೇನೆಲ್ಲ ದತ್ತಾಂಶಗಳ ಅಗತ್ಯ ಇರುತ್ತೋ ಅದು ಹೆಚ್ಚು ನಿಖರವಾದಂತ ದತ್ತಾಂಶಗಳು ಸಿಗುತ್ತೆ. ಯಾಕಂದ್ರೆ ನಾವು ಅಧ್ಯಯನ ಮಾಡ್ತೀವಿ, ವ್ಯವಸ್ಥಿತವಾಗಿ ಸಂಶೋಧನೆ ಮಾಡೋದ್ರಿಂದ ಅದು ಒಂದು ಉಪಯೋಗ. ನೆಕ್ಸ್ಟ್ ಹೆಲ್ಪ್ಸ್ ಟು ಸಜೆಸ್ಟ್ ಪಾಲಿಸಿ ಲೆವೆಲ್ ಚೇಂಜಸ್. ನೀತಿಗಳ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಒಂದು ವೈಜ್ಞಾನಿಕ ಅಧ್ಯಯನ ಬೇಕು. ಆ ವೈಜ್ಞಾನಿಕ ಅಧ್ಯಯನ ಸಿಗೋದು ಸಂಶೋಧನೆಯಿಂದ. ಸೊ ಇದರಿಂದ ಈ ವಿಧಾನ ಮನೋವೈದ್ಯಕೀಯ ಕ್ಷೇತ್ರಕ್ಕೆ ಅನ್ವಯ ಆಗುತ್ತೆ. ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್, 5ನೇದು. ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಗೊತ್ತೇ ಇದೆ, ನೀವು ಮ್ಯಾನೇಜ್ಮೆಂಟ್ ಆಫ್ ಸರ್ವಿಸ್ ಆರ್ಗನೈಸೇಷನ್ ಅಂತ ಕಲ್ತಿದ್ರೆ ಸೆಕೆಂಡ್ ಸೆಮ್ ಅಲ್ಲಿ. ಅದರಲ್ಲಿ ಇರೋದು ಅಂದ್ರೆ ಒಂದು ಸಾಂಸ್ಥಿಕ ಚೌಕಟ್ಟಿನಲ್ಲಿ ರಚನೆಯಲ್ಲಿ ಅಡಿಯಲ್ಲಿ ಹೇಗೆ ಸಮಾಜ ಕಾರ್ಯನ ಮಾಡಬೇಕು ಅನ್ನುವಂಥ ವಿಧಾನ. ಸಮಾಜ ಕಲ್ಯಾಣ ಆಡಳಿತ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಸೊ ಅದರಲ್ಲಿ ಮೊದಲನೇದು ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಸಚ್ ಆಸ್ ಹಾಸ್ಪಿಟಲ್ಸ್, ಮೆಂಟಲ್ ಹೆಲ್ತ್ ಯೂನಿಟ್ಸ್ ಅಂಡ್ ಕೇರ್ ಗಿವಿಂಗ್ ಇನ್ಸ್ಟಿಟ್ಯೂಷನ್ಸ್. ಈಗ ಸಾಂಸ್ಥಿಕ ರೂಪ ಅಂದಾಗ ನಮ್ಗೆ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಕಂಡುಬರೋದು ಒಂದು ಆಸ್ಪತ್ರೆ, ಮತ್ತೆ ಹಲವಾರು NGOs ಸಂಘ ಸಂಸ್ಥೆಗಳು, ಮತ್ತೆ ಪುನರ್ವಸತಿ ಕೇಂದ್ರಗಳು, ಮತ್ತೆ ಡೇ ಕೇರ್ ಸೆಂಟರ್ ಅಂತ ಬರುತ್ತೆ, ನೈಟ್ ಕೇರ್ ಸೆಂಟರ್, ಹಾಫ್ ವೇ ಹೋಮ್ಸ್, ಶೆಲ್ಟರ್ಡ್ ಯೂನಿಟ್ಸ್,
sheltered workshop, occupational therapy unit, satellite clinics, community mental health unit, ಈ ತರ ಹಲವಾರು ಸಂಸ್ಥೆಗಳು ಬರುತ್ತೆ. ಸೊ ಇದನ್ನ ಹೇಗೆ ರಚಿಸಬೇಕು, ಅದರ ರಚನೆ ಹೇಗಿರ್ಬೇಕು, ಆಡಳಿತ ಹೇಗಿರ್ಬೇಕು, ಅದರ ಕಾರ್ಯಗಳು ಏನಿರ್ಬೇಕು, ಅದರ ಇತಿಮಿತಿಗಳೇನು, ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಕ್ಷೇತ್ರಕ್ಕೆ ಅನ್ವಯಿಸೋದಕ್ಕೆ ಸಹಾಯ ಆಗುತ್ತೆ. ಎರಡನೇದು, ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೊಸೀಜರ್ಸ್ ಇನ್ ಎಸ್ಟಾಬ್ಲಿಷಿಂಗ್ ದ ಇನ್ಸ್ಟಿಟ್ಯೂಷನ್ಸ್. ಈ ರೀತಿಯ ಸಂಸ್ಥೆಗಳನ್ನ ರಚಿಸಕ್ಕೆ ಅಗತ್ಯವಿರುವ ವಿಧಾನಗಳೇನು, ಕಾನೂನಿನ ವ್ಯಾಪ್ತಿಯ ನಿಯಮಗಳೇನು, ಯಾವ ಆಕ್ಟ್ ಕೆಳಗಡೆ ಮಾಡಬೇಕು, ಅದರ ಏನೇನ್ ನಿಯಮಗಳನ್ನ ಅನುಸರಿಸಬೇಕು, ಅಥವಾ ರಚಿಸಿಕೊಂಡ ಮೇಲೆ ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ರೆಕಾರ್ಡ್ಸ್ ಯಾವ ರೀತಿ ಇರಬೇಕು, ಆಡಿಟಿಂಗ್ ಹೆಂಗೆ, ಬಡ್ಜೆಟಿಂಗು, ಪ್ಲಾನಿಂಗು, ಆರ್ಗನೈಸಿಂಗು, ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರೋದ್ರಿಂದ ಈ ವಿಧಾನ ಮನೋವೈದ್ಯಕೀಯ ಕ್ಷೇತ್ರಕ್ಕೆ ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ. ನೆಕ್ಸ್ಟ್, ಪ್ಲಾನಿಂಗ್ ದ ಪಾಲಿಸೀಸ್. Planning the policies, plans, programs in delivering the services to the beneficiaries. ಸೊ ನಮ್ಗೆ ಫಲಾನುಭವಿಗಳು ಅಂದ್ರೆ ಯಾರು? ರೋಗಿಗಳು, ಅವರ ಕುಟುಂಬ ಸದಸ್ಯರು, ಸಮುದಾಯದವರು, ಮತ್ತೆ ಇನ್ಮೇಟ್ಸ್, ಒಳರೋಗಿಗಳು, ಅಥವಾ ಯಾರು ಸಹಾಯನ ಪಡ್ಕೊಂಡು ಬರ್ತಾರೋ ಅವರು, ಅಂದ್ರೆ ಮಾನಸಿಕ ಅಸ್ವಸ್ಥತೆ ಹೊಂದಿರುವ ವ್ಯಕ್ತಿಗಳು. ಸೊ ಈ ವ್ಯಕ್ತಿಗಳ ಅಗತ್ಯವಿರುವ ಸೇವೆಗಳನ್ನ ಒದಗಿಸಕ್ಕೆ ಯಾವ ರೀತಿಯ ಕಾರ್ಯಕ್ರಮವನ್ನ ರೂಪಿಸಬೇಕು, ಅದನ್ನ ಹೇಗೆ ಅನುಷ್ಠಾನ ಮಾಡಬೇಕು, ಅದನ್ನ ಹೇಗೆ ಯೋಜನೆಯನ್ನ ತಯಾರಿಸಬೇಕು, ಅದಕ್ಕೆ ಬೇಕಾದಂತ ನೀತಿಗಳೇನು, ಇವುಗಳ ಬಗ್ಗೆ ನಮ್ಗೆ ಅರ್ಥ ಮಾಡಿಸೋದಕ್ಕೆ ಈ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ವಿಧಾನ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಫಂಡ್ ರೈಸಿಂಗ್ ಅಂಡ್ ಬಡ್ಜೆಟಿಂಗ್. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಸಂಪನ್ಮೂಲ ಬೇಕು, ಅದರಲ್ಲೂ ಸಂಸ್ಥೆಗಳನ್ನ ನಡೆಸೋದಕ್ಕೆ ಹಣಕಾಸಿನ ಮೂಲ ತುಂಬಾ ಅಗತ್ಯ. ಹೇಗೆ ಫಂಡ್ ರೈಸ್ ಮಾಡ್ಕೊಳ್ಳೋದು, ಸ್ಟ್ರಾಟಜಿಸ್ ಏನು, ಪ್ಲಾನ್ ಏನು, ಯಾರಿಂದ ಹೇಗೆ ಪಡ್ಕೊಳ್ಬೇಕು, ಎಷ್ಟು ಪಡ್ಕೊಳ್ಬೇಕು, ಮತ್ತೆ ಸಿಕ್ಕಿರೋದನ್ನ ಹೇಗೆ ಸದುಪಯೋಗ ಮಾಡ್ಕೊಳ್ಬೇಕು, ಸದ್ಬಳಕೆ ಮಾಡ್ಕೊಳ್ಬೇಕು, ಇವುಗಳ ಬಗ್ಗೆ ವ್ಯವಸ್ಥಿತವಾಗಿ ತಿಳ್ಕೊಳ್ಳೋಕೆ ನಮ್ಗೆ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಸಹಾಯ ಮಾಡುತ್ತೆ. ಅದನ್ನ ನಾವು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಫೀಲ್ಡ್ ಅಲ್ಲಿ ಬಳಸಬಹುದು. ನೆಕ್ಸ್ಟ್, ಮೈಂಟೈನಿಂಗ್ ರಿಸೋರ್ಸಸ್. ಸಂಪನ್ಮೂಲಗಳನ್ನ ನಿಭಾಯಿಸೋದು ಅಥವಾ ನಿರ್ವಹಿಸೋದು. ಸೊ ಯಾವ್ಯಾವ ರೀತಿಯ ಸಂಪನ್ಮೂಲ ಅಂತ ನಿಮ್ಗೆ ಗೊತ್ತೇ ಇದೆ. ಮೆಟೀರಿಯಲ್ ರಿಸೋರ್ಸಸ್, ಫೈನಾನ್ಷಿಯಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್. ಮಾನವ ಸಂಪನ್ಮೂಲ, ಹಣಕಾಸಿನ ಸಂಪನ್ಮೂಲ, ವಸ್ತುಗಳ ಸಂಪನ್ಮೂಲ. ಇವು ಮೂರನ್ನು ಪ್ಲಾನ್ ಮಾಡೋದು ಹೇಗೆ, ಆರ್ಗನೈಸ್ ಮಾಡೋದು ಹೇಗೆ, ಕ್ರೋಢೀಕರಿಸೋದು ಹೇಗೆ, ಆ ಕ್ರೋಢೀಕರಿಸಿದ್ದನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ, ಪುನರ್ ಬಳಕೆ ಮಾಡ್ಕೊಳ್ಳೋದು ಹೇಗೆ, ಇವುಗಳ ಬಗ್ಗೆ ನಮ್ಗೆ ಈ ವಿಧಾನ ತಿಳಿಸಿ ಹೇಳುತ್ತೆ. ಅದನ್ನ ನಾವು ಸಮಾಜ ಕಾರ್ಯ, ಮನೋವೈದ್ಯಕೀಯ ಸಮಾಜ ಕಾರ್ಯಕ್ಕೆ ಬಳಸ್ಕೊಳ್ಬಹುದು. ನೆಕ್ಸ್ಟ್, ಲಾಸ್ಟ್ ಒನ್, ಸೋಷಿಯಲ್ ಆಕ್ಷನ್, ಸಾಮಾಜಿಕ ಕ್ರಿಯೆ. ಇದನ್ನ ಈ ಮೆಥಡ್ ಬಗ್ಗೆ ನಿಮ್ಗೆ ಅಷ್ಟು ನಾಲೆಜ್ ಸಿಕ್ಕಿಲ್ಲ ಅಂದ್ರೆ, ಇದು ಒಂದು ರೀತಿಯ ಮೂವ್ಮೆಂಟ್, ಚಳುವಳಿ ತರ ಏನಿರುತ್ತೆ, ಹೋರಾಟ, ಆ ಒಂದು ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ವಿಧಾನ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಎಫೆಕ್ಟಿವ್ ಮೀನ್ಸ್ ಆಫ್ ಅಡ್ರೆಸ್ಸಿಂಗ್ ಸಿಮಿಲರ್ ಕೈಂಡ್ ಆಫ್ ಇಶ್ಯೂಸ್. ಈಗ ಸಾಕಷ್ಟು ಜನಕ್ಕೆ ಒಂದೇ ತರದ ಸಮಸ್ಯೆ ಕಾಡ್ತಾ ಇದೆ, ಅದ್ರ ಸರಿಯಾದ ಆಡಳಿತದವರು, ಅಧಿಕಾರದವರು ಸ್ಪಂದಿಸ್ತಾ ಇಲ್ಲ. ಸೊ ಅಂತ ಸಮಯದಲ್ಲಿ ಜನಗಳನ್ನ ಒಗ್ಗೂಡಿಸಿ ಆ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡೋದು, ಜಾಗೃತಿ ಮೂಡಿಸಕ್ಕೆ ಸೋಷಿಯಲ್ ಆಕ್ಷನ್ ಅನ್ನುವಂಥ ವಿಧಾನ ತುಂಬಾ ಪರಿಣಾಮಕಾರಿ. ಇದನ್ನ ನಾವು ಬಳಸ್ಕೋಬಹುದು. ಯಾವ್ದು ಪೇಷಂಟ್ಸ್ಗೆ ಮೆಡಿಸಿನ್ ಸಿಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈ ತರ ಇದ್ದಾಗ ಅವ್ರ ಗಮನ ಸೆಳೆಯಕ್ಕೆ ಸೋಷಿಯಲ್ ಆಕ್ಷನ್ ನ ಬಳಸ್ಕೊಳ್ಬಹುದು. ಬಿ, ಆರ್ಗನೈಸಿಂಗ್ ಮಾಸಸ್ ಅಂದ್ರೆ ಜನಗಳನ್ನ ಸಂಘಟಿಸೋದು. ಈಗ ಅವ್ರಿಗೇನೋ ಸರ್ಕಾರದಿಂದ ಸಿಗ್ಬೇಕು ಸೌಲಭ್ಯ ಸಿಗ್ತಾ ಇಲ್ಲ, ಸೊ ಅಂತ ಟೈಮಲ್ಲಿ ಒಬ್ರು ಕೇಳಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಹಾಗಾಗಿ ಅಂತ ಸಮಸ್ಯೆ ಇರೋರು ಎಲ್ಲರನ್ನು ಒಗ್ಗೂಡಿಸಿ ವ್ಯವಸ್ಥಿತವಾಗಿ ಅವ್ರನ್ನ ಸಮಸ್ಯೆ ಪರಿಹರಿಸೋ ನಿಟ್ಟಿನಲ್ಲಿ ಪ್ರಚೋದಿಸೋದು ಅಥವಾ ಅವ್ರನ್ನ ತಯಾರುಗೊಳಿಸೋದು, ಸಿದ್ಧಗೊಳಿಸೋದು, ಇದನ್ನ ನಾವು ಮಾಡ್ಬೋದು. ನೆಕ್ಸ್ಟ್, ಅಡ್ವೊಕೇಸಿ ಆನ್ ಇಶ್ಯೂಸ್. ಸೊ ಕೆಲವೊಮ್ಮೆ ವಕಾಲತ್ತು ವಹಿಸುವಂಥದ್ದು.
ಸೊ ಅದು ಸೋಷಿಯಲ್ ಆಕ್ಷನ್ ನ ಒಂದು ಭಾಗ ಕೂಡ ಹೌದು. ಸೊ ಆ ಒಂದು ವಕಾಲತ್ತನ್ನ ನಿರ್ದಿಷ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ಬಳಸ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆಕ್ಟ್ ಆಸ್ ಪ್ರೆಷರೈಸಿಂಗ್ ಗ್ರೂಪ್. ಈ ಸೋಷಿಯಲ್ ಆಕ್ಷನ್ ನಿಂತಿರೋದೇ ಒತ್ತಡಕಾರಕ ಗುಂಪುಗಳ ಮೇಲೆ. ಅಂದ್ರೆ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಯಾವುದೋ ಒಂದು ಯೂತ್ ಗ್ರೂಪ್, ಈ ತರ ಒಂದಷ್ಟು ಗ್ರೂಪ್ಗಳನ್ನ ಫಾರ್ಮ್ ಮಾಡಿ ಅದ್ರ ಮೂಲಕ ಅವ್ರಿಗೆ ಬೇಕಾದಂತ ಸಮಸ್ಯೆಗಳನ್ನ ಪರಿಹರಿಸಕ್ಕೆ ಏನು ಅಗತ್ಯ ಇದೋ ಅದನ್ನ ತಿಳಿಸ್ಕೊಡುವಂಥದ್ದು. ಅದನ್ನ ಈ ವಿಧಾನ ತಿಳಿಸ್ಕೊಡುತ್ತೆ. ಇನ್ಫ್ಲುಯೆನ್ಸಿಂಗ್ ಆನ್ ದ ಮೇಜರ್ ಪಾಲಿಸಿ ಲೆವೆಲ್ ಚೇಂಜಸ್. ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಪರಿಹರಿಸಕ್ಕೆ ನೀತಿಗಳಲ್ಲೇ ಬದಲಾವಣೆ ತರಬೇಕಾಗುತ್ತೆ. ಅದರಲ್ಲಿ ಎಷ್ಟೋ ಮಾನಸಿಕ ಅಸ್ವಸ್ಥತೆಗಳನ್ನ ಮುನ್ನೆಚ್ಚರಿಕೆ ವಹಿಸ್ಬೇಕಾದಂತ ಕ್ರಮಗಳು, ನಂತರದ ಸೌಲಭ್ಯಗಳು, ಸವಲತ್ತುಗಳು, ಆ ಪರಿಹಾರ, ಇವುಗಳಿಗೆ ಮಾಡ್ಬೇಕಂದ್ರೆ ಅದಕ್ಕೊಂದು ನೀತಿ ಇರ್ಬೇಕು. ಅದು ಮೆಂಟಲ್ ಹೆಲ್ತ್ ಪಾಲಿಸಿ ಅಥವಾ ಬೇರೆ ಈ ರಿಲೇಟೆಡ್ ಏನಾದ್ರೂ ನೀತಿಗಳನ್ನ ತಂದು ಅದ್ರ ಮೂಲಕ ಬದಲಾವಣೆ ತರಕ್ಕೂ ಕೂಡ ಸೋಷಿಯಲ್ ಆಕ್ಷನ್ ಸಹಾಯ ಮಾಡುತ್ತೆ. ಸೆಂಡ್ ಅಲರ್ಟ್ ಟು ದ ಅಥಾರಿಟಿ ರಿಗಾರ್ಡಿಂಗ್ ಸೈಕೋಸೋಷಿಯಲ್ ಇಶ್ಯೂಸ್. ಮಾನಸಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಎಚ್ಚರಿಸೋದ್ರಲ್ಲಿ, ಅವ್ರನ್ನ ಸೂಕ್ಷ್ಮವಾಗಿ ಅವ್ರಿಗೆ ತಿಳಿಸಿ ಹೇಳೋದಕ್ಕೆ ಈ ರೀತಿಯ ವಿಧಾನವನ್ನು ಬಳಸ್ಕೊಂಡು ಮನೋವೈದ್ಯಕೀಯ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಕಾರ್ಯನಿರ್ವಹಿಸಬಹುದು ಅಂತ. ಸೊ ಇದಿಷ್ಟು ಹೇಗೆ ಮೆಥಡ್ಸ್ ಆಫ್ ಸೋಷಿಯಲ್ ವರ್ಕ್ ನ ನಾವು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಲ್ಲಿ ಅಪ್ಲೈ ಮಾಡಬಹುದು ಅಂತ. ಈ ಎಲ್ಲಾ ಮೆಥಡ್ ಅಲ್ಲಿ ಬರುವಂತ ಪ್ರಿನ್ಸಿಪಲ್, ಸ್ಕಿಲ್ಸ್, ಟೆಕ್ನಿಕ್ಸ್, ಆ ಎಲ್ಲಾ ಜ್ಞಾನವನ್ನು ಬಳಸೋದನ್ನೇ ಈ ಒಂದು ವಿಷಯ ತಿಳಿಸುತ್ತೆ. ಓಕೆ, ಥ್ಯಾಂಕ್ ಯು.